That is first application, plucked string. So this one is the string stretched between the two ends. ಈ ಒಂದು ಸ್ಟ್ರಕ್ಚರ್ಡ್ ಸ್ಟ್ರಿಂಗ್ ಅನ್ನ ನಾವು ಈ ರೀತಿ ಪ್ಲಕ್ಡ್ ಮಾಡಿದ್ರೆ ಬಡಿದ್ರೆ ಆಗ ಒಂದು ಸ್ಟ್ರಿಂಗ್ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಆಗ್ತಕ್ಕಂಥ ಸ್ಟ್ರಿಂಗ್ ನ ಆಂಪ್ಲಿಟ್ಯೂಡ್ ಎಷ್ಟಿದೆ, ಆಂಪ್ಲಿಟ್ಯೂಡ್ ಯಾವ ರೀತಿ ವೇರಿ ಆಗುತ್ತೆ, ದೆನ್ ಅದರಲ್ಲಿ ಇರ್ತಕ್ಕಂಥ ಈ ಒಂದು ಪೀರಿಯಡಿಕ್ ಫಂಕ್ಷನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಕೊಸೈನ್ ಅಂಡ್ ಸೈನ್ ಫಂಕ್ಷನ್ಸ್ ಗಳು ಯಾವ ರೀತಿ ಚೇಂಜ್ ಆಗ್ತವೆ. ಸೊ ಈ ರೀತಿ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಮೊದಲು ಜಾಸ್ತಿ ಇದ್ರೆ ನೆಕ್ಸ್ಟ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಡ್ಯಾಂಪ್ಡ್ ಆಸಿಲೇಷನ್ಸ್ ಬರುತ್ತೆ. ಹಾಗಾದ್ರೆ ಫಸ್ಟ್ A1 ಆಂಪ್ಲಿಟ್ಯೂಡ್, ಸೆಕೆಂಡ್ A2, A3 ಈ ರೀತಿ ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ವೇರಿ ಆಗುತ್ತೆ. ಆ ಒಂದು ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ ಯಾವ ರೀತಿ ವೇರಿ ಆಗುತ್ತೆ ಅನ್ನೋದನ್ನ ಈ ಒಂದು ಫೋರಿಯರ್ ಥಿಯರಮ್ ಅನ್ನ ಅಪ್ಲೈ ಮಾಡಿ ಡಿಸ್ಕಸ್ ಮಾಡಬೇಕಾಗಿದೆ. ಇದು ಒಂದು ಕಂಪ್ಲೀಟ್ ವೈಬ್ರೇಷನ್. ಇದು ಫಸ್ಟ್ 1/4 ಆಸಿಲೇಷನ್ ಅಂದ್ರೆ ಈಗ ಬಾರ್ ಪೆಂಡಲಮ್ ಅಲ್ಲಿ ಒಂದ್ ಕಡೆಗೆ ಮೀನ್ ಪೊಸಿಷನ್ ಅದು ಅಂದ್ರೆ ಎಕ್ಸ್ಟ್ರೀಮ್ ಪೊಸಿಷನ್ ಇಂದ ಮೀನ್ ಪೊಸಿಷನ್ ಬಂದಾಗ 1/4, ನೆಕ್ಸ್ಟ್ ಲೆಫ್ಟ್ ಸೈಡ್ ಬಂದಾಗ ನೆಕ್ಸ್ಟ್ 1/4 ಆಸಿಲೇಷನ್, ಅಗೇನ್ ಮತ್ತೆ ರಿಟರ್ನ್ ಬರುತ್ತೆ, ವಾಪಸ್ ಬರುತ್ತೆ, ನೆಕ್ಸ್ಟ್ 1/4 ಆಸಿಲೇಷನ್ 0 to π/2, ಅಗೇನ್ ದಟ್ ರಿಟರ್ನ್ಸ್ ಬ್ಯಾಕ್ ಟು ದಟ್ ಮೀನ್ ಪೊಸಿಷನ್, ಆಗ ನೆಕ್ಸ್ಟ್ 1/4 ಆಸಿಲೇಷನ್. In one direction, that amplitude angle of oscillation is 0, -π/2, -π ಬರುತ್ತೆ, and in opposite direction 0, π/2 and π ಬರುತ್ತೆ. ಇದರ ಒಂದು ಆಂಪ್ಲಿಟ್ಯೂಡ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಆಫ್ ವೈಬ್ರೇಷನ್ಸ್ ಅನ್ನ ಎಕ್ಸ್ ಅಂತ ತಗೊಳ್ತೀವಿ. ಹಾಗಾದ್ರೆ ಇಲ್ಲಿ ಕೊಸೈನ್ ಪೀರಿಯಡಿಕ್ ಎಕ್ಸ್ಪಾನ್ಷನ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಆಗ f of x equal to, according to this Fourier theorem, f of x equal to a0/2 plus summation of an into cos nx with n equal to 1 to n equal to infinity and Cartesian equation number 1. So ಇಲ್ಲಿ a0 value, a0 is the Fourier coefficient, it is the amplitude of oscillation. a0 is equal to 1 divided by, ಇಲ್ಲಿ 1/4 ಆಸಿಲೇಷನ್ ಅಷ್ಟೇ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ 1 divided by π/2 ಆಯ್ತು. ಇಂಟಿಗ್ರೇಷನ್ ಆಫ್ ಕಂಪ್ಲೀಟ್ ಒಂದು 1/2 ಆಸಿಲೇಷನ್ ಗೆ ನಾವು ಪೀರಿಯಡಿಕ್ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ, 0 to π f of x ಆಯ್ತು. ಹಾಗಾದ್ರೆ ಒಂದು ಕಂಪ್ಲೀಟ್ ಹಾಫ್ ಆಸಿಲೇಷನ್ ಅನ್ನ ನಾವು ಮತ್ತೆ ಸ್ಪ್ಲಿಟ್ ಮಾಡ್ಕೊಂಡಿದೀವಿ. ಇಲ್ಲಿಂದ ಇಲ್ಲಿಗೆ 1/4 ಆಸಿಲೇಷನ್, ಇಲ್ಲಿಂದ ಇಲ್ಲಿಗೆ 1/4 ಆಸಿಲೇಷನ್, ಆಂಗಲ್ 0 to π/2, ನೆಕ್ಸ್ಟ್ π/2 π ಆಗುತ್ತೆ. ಹಾಗಾಗಿ ಈ 1 divided by π/2 ನ್ಯೂಮರೇಟರ್ ತಗೊಂಡ್ರೆ 2/π into integration of first 1/4 ಆಸಿಲೇಷನ್ f of x with limits 0 and π/2, ನೆಕ್ಸ್ಟ್ 1/4 ಆಸಿಲೇಷನ್ ಗೆ ಪ್ಲಸ್ f of x π/2 and limits are π ಆಯ್ತು. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ 1/4 ಆಸಿಲೇಷನ್ ಡಿಸ್ಪ್ಲೇಸ್ಮೆಂಟ್ ಅನ್ನ x ಅಂತ ತಗೊಳ್ತೀವಿ. ಹಾಗಾಗಿ 2/π into integration of displacement is x into dx with the limits 0 and π/2 plus next again next 1/4 oscillation mean again it is returns back to that mean position. ಹಾಗಾಗಿ ಅದರ ಡಿಸ್ಪ್ಲೇಸ್ಮೆಂಟ್ ಅನ್ನ π minus x into dx ಅಂತ ತಗೊಂಡ್ವಿ with the limits π/2 and π. ಈಗ a0 equal to 2/π into x ಅನ್ನ ಇಂಟಿಗ್ರೇಟ್ ಮಾಡಿದ್ರೆ with respect to x we get x²/2 with the limit 0 and π/2 plus ಪೈ ಅನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಟ್ ಮಾಡಿದಾಗ ಪೈ ಎಕ್ಸ್ ಮೈನಸ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ x²/2 ವಿತ್ ದ ಲಿಮಿಟ್ಸ್ π/2 ಅಂಡ್ π. ಈಗ a0 equal to 2/π, ಈಗ ಎಕ್ಸ್ ಇರೋ ಜಾಗದಲ್ಲಿ π/2 ತಗೊಂಡ್ರೆ π/2 ಹೋಲ್ ಸ್ಕ್ವೇರ್ ಅಂದ್ರೆ π²/4, ಇಲ್ಲಿ ಡಿವೈಡೆಡ್ ಬೈ 2 ಇದೆ, ಹಾಗಾಗಿ ಇಟ್ ಬಿಕಮ್ಸ್ ದ π²/8 ಪ್ಲಸ್ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪೈ ಇಂಟು ಈ ಪೈ ಎಕ್ಸ್ ಇರೋ ಜಾಗದಲ್ಲಿ ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪೈ ಇಂಟು ಪೈ ಇಸ್ ದ π² ಮೈನಸ್ ಪೈ ಇರೋ ಜಾಗದಲ್ಲಿ ಪೈ ಎಕ್ಸ್ ಇರೋ ಜಾಗದಲ್ಲಿ ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಟ್ ಬಿಕಮ್ಸ್ ದ ಮೈನಸ್ π²/2. ನೆಕ್ಸ್ಟ್ π/2 ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮೈನಸ್ ಇನ್ಸ್ಟೆಡ್ ಆಫ್ ಎಕ್ಸ್ π/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪೈ ಇಂಟು ಪೈ π²/2 ಆಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್, ಈಗ ಇನ್ಸ್ಟೆಡ್ ಆಫ್ ಎಕ್ಸ್ π/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ಲಸ್ π²/8 ಆಯ್ತು ಇಸ್ ಈಕ್ವಲ್ ಟು 2/π ಇಂಟು π²/8 ಪ್ಲಸ್ π²/8 ಅಂತಂದ್ರೆ 2π²/8 ಅಂದ್ರೆ π²/4 ಆಯ್ತು. ಮೈನಸ್ π²/2 ಮೈನಸ್ π²/2 ಅಂದ್ರೆ ಮೈನಸ್ 2π²/2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ ಮೈನಸ್ π² ಪ್ಲಸ್ π² ಹಾಗೆ ಇದೆ, ಮೈನಸ್ π²/2 ಮೈನಸ್ π²/2 ಅಂದ್ರೆ ಮೈನಸ್ π² ಬಂತು, ಪ್ಲಸ್ π² ಮೈನಸ್ π² ಕ್ಯಾನ್ಸಲ್ ಆಯ್ತು. ಈಗ ಇಲ್ಲಿರೋ ಪೈ ಎನ್ ಪೈ ಕ್ಯಾನ್ಸಲ್ ಆಗುತ್ತೆ, 2 1 2 4 ಕ್ಯಾನ್ಸಲ್ ಆಗಿ 2 ಉಳಿತು. ಹಾಗಾಗಿ a0 is equal to π/2. ಇಲ್ಲಿ ನಮಗೆ a0/2 ಬೇಕಾಗಿರೋದ್ರಿಂದ ಅಲ್ಲಿ that a0 divided by 2 is equal to pi divided by 4. 2 ಇಂದ ಡಿವೈಡ್ ಮಾಡಿದ್ವಿ ಎರಡು ಸೈಡ್ ಅಲ್ಲಿ, a0/2 is equal to pi/4 ಆಯ್ತು.
ಇದು ಎ ನಾಟ್ ಬೈ 2 ವ್ಯಾಲ್ಯೂನ ಡಿಟರ್ಮಿನ್ ಮಾಡಿದ್ವಿ. ಈಗ ಕೊಸೈನ್ ಫಂಕ್ಷನ್ ಇದನ್ನ ತಗೋಬೇಕಾಗಿದೆ. ಸೊ ಎನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎ ಇಂಟು ಕಾಸ್ nx ಇಂಟು dx ವಿತ್ ದ ಲಿಮಿಟ್ಸ್ 0 ಅಂಡ್ ಪೈ. ಈಗ ವಿತ್ ರೆಸ್ಪೆಕ್ಟ್ ಟು ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆಯ್ತು. ಮತ್ತೆ ಅಗೇನ್ ರಿಟರ್ನ್ ಬಂದಾಗ ಪೈ ಮೈನಸ್ ಎಕ್ಸ್ ಆ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡು ಎನ್ ಇಸ್ ಈಕ್ವಲ್ ಟು 1/4 ಇಲ್ಲಿ ಕಂಪ್ಲೀಟ್ ಹಾಫ್ ಸೈಕಲ್ ತಗೊಂಡು ಹಾಫ್ ರೊಟೇಷನ್ ತಗೊಂಡಿದ್ವಿ. ಈಗ ಹಾಫ್ ರೊಟೇಷನ್ ನ ಸ್ಪ್ಲಿಟ್ ಮಾಡ್ಕೊಂಡು 1/4 ರೊಟೇಷನ್ 1/4 ಆಸಿಲೇಷನ್ ಅನ್ನ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ 0 ಟು ಪೈ ಬೈ 2 ಎಕ್ಸ್ ಇಂಟು ಕಾಸ್ nx ಇಂಟು dx ಪ್ಲಸ್ ಪೈ ಮೈನಸ್ ಎಕ್ಸ್ ಇಂಟು ಕಾಸ್ nx ಇಂಟು dx ಪ್ಲಸ್ ಪೈ ಬೈ 2 ವಿತ್ ಲಿಮಿಟ್ಸ್ ದ ಪೈ ಆಯ್ತು. an is equal to ಇಂಟಿಗ್ರೇಟ್ ಮಾಡಬೇಕು ಬೈ ದ ಪ್ರಾಡಕ್ಟ್ ರೂಲ್. ಎಕ್ಸ್ ಆಗಿ ಇಟ್ಕೊಳ್ಳಿ. ಸೈನ್ nx ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿ ಗೆಟ್ ಸೈನ್ nx ಡಿವೈಡೆಡ್ ಬೈ n ಆಯ್ತು. ಪ್ಲಸ್ ಕಾಸ್ nx ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ x ಸ್ಕ್ವೇರ್ ಬೈ 2 ವಿತ್ ದ ಲಿಮಿಟ್ಸ್ 0 ಅಂಡ್ ಪೈ ಬೈ 2. ನೆಕ್ಸ್ಟ್ ಈ ಟರ್ಮಿಗೆ ಬರ್ತೀನಿ. ಪ್ಲಸ್ ಪೈ ಮೈನಸ್ ಎಕ್ಸ್ ಕಾನ್ಸ್ಟೆಂಟ್ ಆಗಿ ಇಟ್ಟು ಕಾಸ್ nx ಅನ್ನ ಇಂಟಿಗ್ರೇಟ್ ಮಾಡಿದ್ವಿ ಅಂದ್ರೆ ಸೈನ್ nx ಡಿವೈಡೆಡ್ ಬೈ n ಪ್ಲಸ್ ನೆಕ್ಸ್ಟ್ ಕಾಸ್ nx ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಟು ಈ ಒಂದು ಪೈ ಮೈನಸ್ ಎಕ್ಸ್ ಅನ್ನ ಇಂಟಿಗ್ರೇಟ್ ಮಾಡಿದ್ವಿ ಅಂತಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ವಿತ್ ದ ಲಿಮಿಟ್ಸ್ ಪೈ ಬೈ 2 ಅಂಡ್ ಪೈ. ಈ ಲಿಮಿಟ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪೈ ಬೈ 2 ಅಂಡ್ 0 ಇಲ್ಲಿ ಪೈ ಅಂಡ್ ಪೈ ಬೈ 2 ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಫೈನಲಿ ವಿ ಗೆಟ್ n ಈಕ್ವಲ್ ಟು 4 ಡಿವೈಡೆಡ್ ಬೈ n ಪೈ ಸ್ಕ್ವೇರ್ ಇಂಟು ಕಾಸ್ ಆಫ್ n ಪೈ ಬೈ 2 ಮೈನಸ್ 1 ಆಗುತ್ತೆ. ಇದು an ವ್ಯಾಲ್ಯೂ. ಹಾಗಾದ್ರೆ ಇಕ್ವೇಶನ್ ನಂಬರ್ 2 ಮತ್ತು 3 ಅನ್ನ ಇಕ್ವೇಶನ್ ನಂಬರ್ 2 a ನಾಟ್ ಬೈ 2 ಅಂಡ್ ಇಕ್ವೇಶನ್ ನಂಬರ್ 3 an ವ್ಯಾಲ್ಯೂಸ್ ಅನ್ನ 2 ಮತ್ತು 3 ಇಕ್ವೇಶನ್ಸ್ ಅನ್ನ ಇಕ್ವೇಶನ್ ನಂಬರ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಈಗ ಅದಕ್ಕಂತ ಮೊದಲು ಇಲ್ಲಿ n ವ್ಯಾಲ್ಯೂ ವೇರಿ ಮಾಡಿದಾಗ an ವ್ಯಾಲ್ಯೂ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. n ಈಕ್ವಲ್ ಟು 1 3 5 7 ಆಡ್ ವ್ಯಾಲ್ಯೂಸ್ ಅನ್ನ ಆಡ್ ನಂಬರ್ಡ್ ವ್ಯಾಲ್ಯೂಸ್ ಅನ್ನ ತಗೊಂಡ್ವಿ ಅಂತಂದ್ರೆ ಈಗ ನೋಡಿ n ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಪೈ ಬೈ 2 ಆಯ್ತು. ಪೈ ಬೈ 2 ಅಂದ್ರೆ 90 ಕಾಸ್ 90 is equal to 0. 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂತ ತಗೊಳ್ಳಿ 3 ಪೈ ಬೈ 2 270 ಕಾಸ್ 270 is also equal to 0. ಹಾಗಾಗಿ ಆಡ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಕಾಸ್ n ಪೈ ಬೈ 2 equal to 0 ಆಗುತ್ತೆ. ಹಾಗಾದ್ರೆ 0 ಆಯ್ತು ಅಂತಂದ್ರೆ n is equal to ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 4 ಡಿವೈಡೆಡ್ ಬೈ n ಪೈ ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ. ಅದೇ ರೀತಿ n ಈಕ್ವಲ್ ಟು 2 4 6 8 ಅಂತಕ್ಕಂಥ ಇವನ್ ನಂಬರ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇವನ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ ಆಫ್ n ಪೈ ಬೈ 2 ಅಂದ್ರೆ n ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ 0 ಅಂತಂದ್ರೆ 1 ಬರುತ್ತೆ. n ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಪೈ ಬೈ 2 ಅಂತಂದ್ರೆ ಕಾಸ್ ಪೈ ಕಾಸ್ 180 ಮೈನಸ್ 1. ಅಗೇನ್ 4 ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಸ್ 2 ಪೈ ಕಾಸ್ 360 ಅಂತಂದ್ರೆ ಅಗೇನ್ ಪ್ಲಸ್ 1. ಈ ರೀತಿ ಆ ಒಂದು ಕಾಸ್ n ಪೈ ಬೈ 2 ಈಕ್ವಲ್ ಟು 1 ಬರುತ್ತೆ. ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮೈನಸ್ 1 ಈಕ್ವಲ್ ಟು 0. ಹಾಗಾಗಿ n ಈಕ್ವಲ್ ಟು 0. ಅಂದ್ರೆ ಇವನ್ ವ್ಯಾಲ್ಯೂಸ್ ಅನ್ನ ತಗೊಂಡಾಗ ಇವನ್ ವೈಬ್ರೇಷನ್ಸ್ ಗಳಲ್ಲಿ ಆ ಒಂದು ಆಂಪ್ಲಿಟ್ಯೂಡ್ ಆಫ್ ವೈಬ್ರೇಷನ್ 0 ಆಗುತ್ತೆ. ಆಡ್ ವ್ಯಾಲ್ಯೂಸ್ ಅನ್ನು ತಗೊಂಡ ಮಾತ್ರ we get the amplitude of the nth oscillation, that is n equal to minus 4 divided by n pi square ಆಗುತ್ತೆ. ಇದು cosine function about the plucked string according to the Fourier theory. Okay, ಇದೇ ತರ ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಸೈನ್ ಫಂಕ್ಷನ್ ಅನ್ನ ಅಪ್ಲೈ ಮಾಡಬೇಕು. ಓಕೆ, ಹಾಗಾದ್ರೆ ಆ ಸೈನ್ ಫಂಕ್ಷನ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನೋಡಿ.